ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಬೆಳಗಾವಿ ಜಿಲ್ಲೆಯಲ್ಲಿ ಬುಧವಾರ ನಿನ್ನ ಮಧ್ಯಾಹ್ನ ಸುಮಾರು 1:30 ಗಂಟೆಯಿಂದ 1:35ಕ್ಕೆ ಶುಗರ್ ಫ್ಯಾಕ್ಟರಿ, ಇನಾಮದಾರ್ ಶುಗರ್ ಫ್ಯಾಕ್ಟರಿ, ಮರಗುಂಬಿ ವಿಲೇಜ್ ಹತ್ರ ಇರುವ ಒಂದು ಶುಗರ್ ಫ್ಯಾಕ್ಟರಿ, ಇನಾಮದಾರ್ ಶುಗರ್ ಫ್ಯಾಕ್ಟರಿಯಲ್ಲಿ ಒಂದು ಘಟನೆ, ಅಪಘಾತ ಆಗಿದೆ. ಆ ಅಪಘಾತದಲ್ಲಿ ಒಂದು ಬಾಯ್ಲರ್ ಕಡೆ ಒಂದು ಕಾನ್ಸಂಟ್ರೇಟೆಡ್ ಶುಗರ್ ಲಿಕ್ವಿಡ್ ಹೋಗುವುದಲ್ಲಿ ಒಂದು ವಾಲ್ನಲ್ಲಿ ಸಮಸ್ಯೆ ಇದೆ ಅಂದ್ರೆ ಹೇಳ್ತಾ ಇದ್ರು. ಸಮಸ್ಯೆಯನ್ನು ಸರಿಪಡಿಸೋದಕ್ಕೆ ಸುಮಾರು 8 ಜನ ಅಲ್ಲಿ ಮೇಲೆ ಹೋಗಿ ಸರಿಪಡಿಸುವ ಪ್ರಯತ್ನ ನಡೆಸುವ ಸಂದರ್ಭದಲ್ಲಿ ಅಲ್ಲಿ ಮುಂಜಾಗ್ರತೆ ಸರಿಯಾಗಿ ತಗೊಂಡಿಲ್ಲ ಕಾರಣದಿಂದ ಅಲ್ಲಿ ಇದ್ದ ಕಾನ್ಸಂಟ್ರೇಟೆಡ್ ಹಾಟ್ ಶುಗರ್ ಲಿಕ್ವಿಡ್ ಈ 8 ಜನ ಮೇಲ್ಗಡೆ ಚೆದರಿ ಬಿದ್ದಿತ್ತು. ತಕ್ಷಣ ಅಲ್ಲಿಂದು ಸ್ವಲ್ಪ ಟೈಮಲ್ಲಿ ಮೇಲೆ ಎಂದು ಕೆಳಗೆ ಇದು ಆಗಿರುವುದು ಸುಮಾರು ಒಂದು 4 ಫ್ಲೋರ್ ಹೈಟ್ಗಿಂತ ಮೇಲೆ ಅಲ್ಲಿ ಆಗಿರುತ್ತದೆ. ಸೊ ಅಲ್ಲಿಂದು ತಕ್ಷಣ ಮಾಹಿತಿ ಬಂದಾದ್ಮೇಲೆ ಲೋಕಲ್ ಸ್ಥಳೀಯ ಪೊಲೀಸರು, ಮುರುಗೋಡು ಇನ್ಸ್ಪೆಕ್ಟರ್ ಮಠಪತಿ, DSP ಚಿದಂಬರ ಅವರಲ್ಲಿ ಸ್ಥಳಕ್ಕೆ ಹೋಗಿದ್ದಾರೆ. ಘಟನೆ ಗೊತ್ತಾದ ನಂತರ ಇಮಿಡಿಯೇಟ್ಲಿ ಎಲ್ಲರೂ ಹಾಸ್ಪಿಟಲ್ ಅಲ್ಲಿ ಕೆಲವೊಂದರ ಫಸ್ಟ್ ಏಡ್ಗಾಗಿ ಬೈಲಹೊಂಗಲಕ್ಕೆ ಹೋಗಿ ಉಳಿದವರನ್ನು KLE ಹಾಸ್ಪಿಟಲ್ಗೆ ತಕ್ಷಣ ಶಿಫ್ಟ್ ಮಾಡಲಾಗಿದೆ. 8 ಜನಕ್ಕೆ ಆವಾಗ ಗಂಭೀರವಾದ ಗಾಯಗಳಾಗಿರುತ್ತದೆ. ಆವಾಗಲೇ ಬರುವಾಗಲೇ ಒಂದು 3 ಜನಕ್ಕೆ ಡೆತ್ ಆಗಿರೋದಾಗಿ ಡಾಕ್ಟರ್ ಆದ್ಮೇಲೆ ಡಿಕ್ಲೇರ್ ಮಾಡಿರ್ತಾರೆ. ಉಳಿದ 5 ಜನಕ್ಕೆ ಗಂಭೀರವಾದ ಗಾಯ ಆಗಿರ್ತದೆ. ಅದರಲ್ಲಿ ಕೂಡ 4 ಜನ ಈಗ ತೀರ್ಕೊಂಡಿದ್ದಾರೆ. ಒಟ್ಟು 8 ಜನಕ್ಕೆ ಗಂಭೀರವಾದ ಗಾಯ ಆಗಿರೋದಲ್ಲಿ 7 ಜನ ಈಗ ತೀರ್ಕೊಂಡಿದ್ದಾರೆ. ಇನ್ನು ಒಬ್ಬರು ಅವರು ಕೂಡ ಗಂಭೀರವಾದ ಗಾಯ ಇರುತ್ತದೆ. ಇದರಲ್ಲಿ ಡೀಟೇಲ್ ಹೇಳಬೇಕಾದ್ರೆ ಅಕ್ಷಯ್ ಸುಭಾಷ್, ಇವರಿಗೊಂದು 48 ವಯಸ್ಸು, ಇವರು ಬಾಲ್ಕೋಟೆಯವರು. ದೀಪಕ್ ನಾಗಪ್ಪ ನಮ್ಮ ಬೈಲಹೊಂಗಲ್ ಬೆಳಗಾವಿಯವರು. ಸುದರ್ಶನ್ ಮಹಾದೇವ್, ಇವರು ಖಾನಾಪುರ್ ಬೆಳಗಾವಿ. ಮಂಜುನಾಥ್ ಮಡಿವಾಳಪ್ಪ, ಬೈಲಹೊಂಗಲ್ ಬೆಳಗಾವಿ. ಮಂಜುನಾಥ್ ಗೋಪಾಲ್, ಇವರು ಅತ್ನಿ ತಾಲೂಕು ಬೆಳಗಾವಿ. ಗುರುಪಾದಪ್ಪ, ಜಮಖಂಡಿ ಬಾಗಲಕೋಟೆ ಜಿಲ್ಲೆ. ಭರತೇಶ್ ಬಸಪ್ಪ, ಇವರು ಗೋಕಾಕ್ ತಾಲೂಕು ಬೆಳಗಾವಿ ಡಿಸ್ಟಿಕ್. ಗಂಭೀರವಾದ ಗಾಯಪಡಿಸಿ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯಲ್ಲಿರುವವರು ರಾಘವೇಂದ್ರ ಮಲ್ಲಪ್ಪ, ಇವರು ಬೆಳಗಾವಿ ಜಿಲ್ಲೆಯವರು. ಇವರಿಗೆ ಈಗ ತೀವ್ರ ಚಿಕಿತ್ಸೆ ICU ಯೂನಿಟ್ ಅಲ್ಲಿ ಇದ್ದಾರೆ. ಈ ಘಟನೆ ಸಂಬಂಧವಾಗಿ ನಮ್ಮ ಪೊಲೀಸ್ ಠಾಣೆಯಲ್ಲಿ ಆಲ್ರೆಡಿ FIR ದಾಖಲಾಗಿದೆ, ವಿಚಾರಣೆ ನಡೀತಾ ಇದೆ. ಈ ಘಟನೆಯಲ್ಲಿ ನಾವು 4/2026 ಅಲ್ಲಿ ನಾವು ಆಲ್ರೆಡಿ FIR ಮಾಡಲಾಗಿದೆ. ಈ ತನಿಖೆಯಲ್ಲಿ ಮುಖ್ಯ ಕಾರಣ ಅವ್ರು ಏನು ಹೇಳಿರ್ತಾರೆ ಅಂದ್ರೆ, ಲೋಪಗಳು, ಸೇಫ್ಟಿ ಪ್ರಿಕಾಷನ್ಸ್ ತಗೊಂಡಿರಬೇಕಾಯಿತು. ಅಟ್ಲೀಸ್ಟ್ ಇಂಥ ಒಂದು ಕಾನ್ಸಂಟ್ರೇಟೆಡ್ ಶುಗರ್ ಇದೆಲ್ಲ ನಾವು ಹ್ಯಾಂಡಲ್ ಮಾಡೋ ಸಂದರ್ಭದಲ್ಲಿ ಶುಗರ್ ಫ್ಯಾಕ್ಟರಿಯನ್ನು ಅಡ್ಮಿನಿಸ್ಟ್ರೇಟ್ ಮಾಡುವವರು ಮತ್ತು ಟೆಕ್ನಿಕಲ್ ಟೀಮ್, ಇಂಜಿನಿಯರ್ಸ್, ಇವರೆಲ್ಲ ಅಲ್ಲಿ ಕೂಲಿ ಕಾರ್ಮಿಕರಿಗೆ ಸರಿಯಾದ ರೀತಿಯಲ್ಲಿ ಒಂದು ಸೇಫ್ಟಿ ಪ್ರಿಕಾಷನ್ಸ್ ಅನ್ನು ಕೊಟ್ಟಿರಬೇಕು ಅಂತ ಹೇಳಿ ಯಾರ್ಯಾರೆಲ್ಲ ಕೊಟ್ಟಿಲ್ಲ. ಜನರಲ್ ಮ್ಯಾನೇಜರ್, ಟೆಕ್ನಿಕಲ್ ಹೆಡ್ ಸುಬ್ಬರತ್ನ ಮಂದ್ರ ಒಬ್ಬರ ಹೆಸರು, ಮತ್ತು ಪ್ರವೀಣ್ ಕುಮಾರ್, ಜನರಲ್ ಮ್ಯಾನೇಜರ್ ಇಂಜಿನಿಯರಿಂಗ್ ಹೆಡ್, ಮತ್ತು ವಿನೋದ್ ಕುಮಾರ್, ಜನರಲ್ ಮ್ಯಾನೇಜರ್ ಪ್ರಾಸೆಸಿಂಗ್. ಸೊ ಇಂಥ 3 ಜನ ಮೇಲ್ಗಡೆ ಈಗ ದೂರು ಕೊಟ್ಟಿದ್ದಾರೆ. ದೂರನ್ನು ಸ್ವೀಕರಿಸಿ FIR ಕೂಡ ಮಾಡಲಾಗಿದೆ. ಈ ಒಂದು ಅಪಘಾತದಲ್ಲಿ ಈಗ ನಾವು ಕೂಡ ತಕ್ಷಣ ಒಂದು ಜೀವನ ಉಳಿಸುವುದಕ್ಕೆ ಪೊಲೀಸ್ ಇಲಾಖೆಯಿಂದ ಗ್ರೀನ್ ಕಾರಿಡಾರ್ ಮಾಡಿ, ಪೊಲೀಸ್ ಎಸ್ಕಾರ್ಟ್ ಮಾಡಿ ಬಾಡಿಯನ್ನು KLE ಹಾಸ್ಪಿಟಲ್ಗೆ ಕರ್ಕೊಂಡು ಬಂದು ಪ್ರಯತ್ನ ಮಾಡಿದ್ವಿ. ಆದರೆ ಕೂಡ ಈಗ 7 ಜನ ಮೃತಪಟ್ಟಿರ್ತಾರೆ. ಮುಂದುವರೆದು ಸೊ ಇದರಲ್ಲಿ ಪರಿಹಾರ ಬಗ್ಗೆ ಇನ್ಶೂರೆನ್ಸ್ ಇರುತ್ತದೆ ಮತ್ತು ಪರಿಹಾರ ಅದು ಫ್ಯಾಕ್ಟರಿಯಲ್ಲಿ ನೆಗೋಷಿಯೇಟ್ ಮಾಡಿ ಏನು ಕೊಡ್ತಾರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದಿಲ್ಲ. ಈಗ ಇದಕ್ಕೆ ಜವಾಬ್ದಾರಿ ಒಂದು ಟೀಮ್ ಇರ್ತದೆ. ಅಂದ್ರೆ ಯಾರ್ಯಾರ ಜವಾಬ್ದಾರಿ ಅಂದ್ರೆ, ಪ್ರೈಮ ಫೇಸಿ ನಮಗೆ ಇಮಿಡಿಯೇಟ್ಲಿ ಯಾರು ತಕ್ಷಣ ಕ್ರಮ ಕೈಗೊಳ್ಳಬೇಕಂದ್ರೆ, ಒಂದು ಕೆಲಸ ಮಾಡಬೇಕಾಗಿರುವ ಸಂದರ್ಭದಲ್ಲಿ ಟೆಕ್ನಿಕಲ್ ಟೀಮ್ದು ಇಮಿಡಿಯೇಟ್ ರೆಸ್ಪಾನ್ಸಿಬಿಲಿಟಿ, ಅಲ್ಟಿಮೇಟ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಇನ್ನೊಂದು ಬರ್ತದೆ. ಸೊ ಅವ್ರದ್ದು SOP, ಇಂತಹ ಒಂದು ಘಟನೆ ಆಗುವ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಅವ್ರು ಏನೇನು ಪ್ರಿಕಾಷನ್ಸ್ ತಗೊಂಡಿರ್ತಾರೆ, ಸೊ ಅವ್ರು ಏನೇನು SOP ಇರ್ತದೆ, ಅವ್ರ SOPಯಲ್ಲಿ ಯಾವುದು ಬೇಜವಾಬ್ದಾರಿತನ ಮತ್ತು ಯಾವುದೇ ಪ್ರಿಕಾಷನ್ಸ್, ಬೇಸಿಕ್ ಪ್ರಿಕಾಷನ್ಸ್ ಅಲ್ಲಿ ಅವರದ್ದು SOPಯಲ್ಲಿ ಯಾವುದು ಇಲ್ಲಂದ್ರ ಸಂದರ್ಭದಲ್ಲಿ ತನಿಖೆಯಲ್ಲಿ ಕಂಡು ಬರುವ ಸಂದರ್ಭದಲ್ಲಿ
ಉಳಿದವರ ಮೇಲೆ ಕೂಡ ನಾವು ಕಾನೂನು ರೀತಿಯಲ್ಲಿ ಕೈಗೊಳ್ತೀವಿ. ಈಗ ಅದೇ ಕಟ್ಟಡದಲ್ಲಿ ಇದೇ ತರ ಒಂದು ಘಟನೆ ಆಗಿತ್ತು ಸರ್. ಅವಾಗ ಯಾಕೆ ಕ್ರಮ ಕೈಗೊಳ್ಳಿಲ್ಲ ಅಂತ ಹೇಳಿ ಅದು ಪೊಲೀಸರಿಗೆ ಮುಚ್ಚಾಕಿರೋದಕ್ಕೆ ಆರೋಪ ಇದೆ ಸರ್. ಸೊ ಯಾವಾಗ ಆಗಿದೆ ಅಂದ್ರೆ ಆ ಘಟನೆ ಬಗ್ಗೆ ಈಗ ನಾನು ಚಾರ್ಜ್ ಈಗ ಸೊ ಇದರಲ್ಲಿ ಎರಡು ವಿಚಾರ, ಒಂದು ಅಲ್ಟಿಮೇಟ್ ರೆಸ್ಪಾನ್ಸಿಬಿಲಿಟಿ ಮತ್ತು ಇಮಿಡಿಯೇಟ್ ರೆಸ್ಪಾನ್ಸಿಬಿಲಿಟಿ. ಈಗ ನಾವು ಈ ಆಫೀಸಲ್ಲಿ ಇರ್ತೀವಿ ಅಂದ್ರೆ ಇಲ್ಲಿಂದ ಸ್ಟೇಷನ್ ಅಲ್ಲಿ ಒಂದು ತಪ್ಪು ನಡೆಯುತ್ತದಂದ್ರೆ ಅಲ್ಟಿಮೇಟ್ಲಿ ಇಮಿಡಿಯೇಟ್ಲಿ ಸಬ್ ಇನ್ಸ್ಪೆಕ್ಟರ್ ವಿಲ್ ಬಿ ರೆಸ್ಪಾನ್ಸಿಬಲ್. ಒಂದು ವೇಳೆ DSP ಗೆ ಅದು ಗಮನಕ್ಕೆ ಇದ್ದು ಕ್ರಮ ಕೈಗೊಂಡಿಲ್ಲ ಅಂದ್ರೆ DSP ಇದು ತಪ್ಪು ಇರುತ್ತದೆ. SP ಗಮನದಲ್ಲಿ ಇತ್ತು ಮಾಡಿಲ್ಲ ಅಂದ್ರೆ SP ಇದು ಅಲ್ಟಿಮೇಟ್ಲಿ ನೆಗ್ಲಿಜೆನ್ಸ್ ಬರ್ತದೆ. ಸೊ ಯಾರ್ದು ನೆಗ್ಲಿಜೆನ್ಸ್ ಬರುತ್ತೆ ಅಂದ್ರೆ ಮುಂದೆ ನಾವು ಸೇರಿಸ್ತೀವಿ. ಈಗ ಅವರು ಕಂಪ್ಲೇಂಟ್ ಅಲ್ಲಿ ಕೊಟ್ಟಿರೋರನ್ನ ಸೇರಿಸಿದೀವಿ. ಈಗ ಸೇಫ್ಟಿ ಮೆಜರ್ಮೆಂಟ್ ತಗೊಳ್ಳೋದು ಕಾರ್ಖಾನೆ ಮಾಲೀಕರ ಜವಾಬ್ದಾರಿ. ಈಗ ಅವ್ರು ಸೇಫ್ಟಿ ತಗೊಂಡಿಲ್ಲ ಅಂದ್ರೆ ಕಾರ್ಖಾನೆ ಮಾಲೀಕರೇ ಜವಾಬ್ದಾರಿ ಆಗ್ತಾರೆ. ಅವ್ರ ಪ್ರೊಜೆಕ್ಟ್ ಆ ಇನ್ಸಿಡೆಂಟ್ ಆಗುವಾಗ ಅವ್ರು ಇರದೇ ಇದ್ರು ಕೂಡ ರೆಸ್ಪಾನ್ಸಿಬಿಲಿಟಿ ಓನರ್. ಅದೇ ನಾನು ಹೇಳ್ತಾ ಇದ್ದೀನಿ. ಈಗ ಒಂದು ಫ್ಯಾಕ್ಟರಿ ನಡೆಸುವ ಸಂದರ್ಭದಲ್ಲಿ ಅವರು ಬೇಸಿಕ್ ಪ್ರಿಕಾಷನ್ಸ್, ಒಂದು ಎಂಪ್ಲಾಯಿಗೆ ಏನೇನು ಬೇಸಿಕ್ ಪ್ರಿಕಾಷನ್ಸ್ ಸೇಫ್ಟಿ ಮಾಡಿಸಿಕೊಡಬೇಕು ಅದೆಲ್ಲ ಮಾಡಿಸಿಕೊಡಬೇಕಾಗಿರೋದು ಅಲ್ಟಿಮೇಟ್ಲಿ ಇಟ್ ವಿಲ್ ಲೈ ವಿತ್ ದ ಓನರ್ಸ್ ಮತ್ತು ಡೈರೆಕ್ಟರ್ಸ್ ಅಲ್ಲಿ ಇರ್ತದೆ. ಬಟ್ ಅದರಲ್ಲಿ ಈಗ ಇಮಿಡಿಯೇಟ್ಲಿ ಅವರು ಸೇಫ್ಟಿಗೆ ಅವರು ಇಂಜಿನಿಯರ್ ಇದ್ದಾರಾ ಇಲ್ವಾ ಅಂದ್ರೆ ನಮಗೆ ಗೊತ್ತಿರಲ್ಲ. ವಿಚಾರಣೆಯಲ್ಲಿ ನಮಗೆ ಅದು ಗೊತ್ತಾಗುತ್ತದೆ. ಒಂದು ವೇಳೆ ಅದು ನೇಮಿಸಿಲ್ಲ, ಯಾರು ಅದಕ್ಕೆ ಜವಾಬ್ದಾರಿ ಇಲ್ಲಂದ್ರ ಸಂದರ್ಭದಲ್ಲಿ ನೆಗ್ಲಿಜೆನ್ಸ್ ಮೇಲೆ ಇರುವವರೆಗೂ ಬರ್ತದೆ. ಕಾರ್ಖಾನೆ ಮಾಲೀಕರು ಒಬ್ಬರು ಬಂದು ಅವ್ರಿಗೆ ಸಂಪೂರ್ಣ ಕನಿಷ್ಠ ಕೆಲಸ ಮಾಡಿಲ್ಲ. ಸರ್ಕಾರ ಜವಾಬ್ದಾರಿ ಅಂದ್ರೆ ಅವ್ರು ಪರಿಹಾರ ಕೊಡಿಸೋದು ಅಲ್ಲಿ ಆಗಿರ್ತಕ್ಕಂಥ ಘಟನೆಗೆ ಚಿಕಿತ್ಸೆ ಕೊಡೋದು ಸರ್ಕಾರದ ಜವಾಬ್ದಾರಿ ಸರ್. ಹೀಗಾಗಿ ನಾವೆಲ್ಲರೂ ಕಾರ್ಖಾನೆ ಮಾಲೀಕರಿಗೆ ಹೇಳ್ತಾನೆ ಇರ್ತೀವಿ. ಮಾಲೀಕರು ಯಾರು ಅನ್ನೋದು 2 ಜನ ಇದ್ದಾರೆ, ಯಾರು ಅನ್ನೋದು ಮಾಹಿತಿ ಇದೆ. ಸೊ ಫ್ಯಾಕ್ಟರಿ ಮಾಲೀಕರ ಬಗ್ಗೆ ನಾವು ವಿಚಾರಣೆ ನಡೆಸಿಲ್ಲ. ಇನಾಮದಾರ್ ಅಂದ್ರೆ ಅವರು ಫ್ಯಾಕ್ಟರಿ ಹೆಸರಲ್ಲಿ ಗೊತ್ತಾಗಿದ್ದು. ಬಟ್ ಮುಂದಿನ ತನಿಖೆಯಲ್ಲಿ ನಾವು ಕಂಪ್ಲೀಟ್ ಆಗಿ ಯಾರ್ಯಾರು ಇದರಲ್ಲಿ ಅಫಿಷಿಯಲಿ ಯಾರ್ಯಾರು ಇರ್ತಾರೆ ಇದ್ರ ಬಗ್ಗೆ ಎಲ್ಲ ನಾವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಬೇಕು. ಯಾರಿಗಾದ್ರೂ ಅರೆಸ್ಟ್ ಮಾಡಿದ್ರು? ಸೊ ಇದು ಬೇರೆ ಯಾವ್ದು ಇನ್ನೂ ಅರೆಸ್ಟ್ ಆಗಿಲ್ಲ. ಸೊ ಇದರಲ್ಲಿ ಸೆಕ್ಷನ್ಸ್ ಕೂಡ ನಾವು ಈಗ ಬ್ರೀಫ್ ಮಾಡಬೇಕಾಗುತ್ತದೆ. ಇಲ್ಲ, ಕಾಗ್ನಿಸಬಲ್ ಅಫೆನ್ಸ್, ಒಂದು ನಿಮಿಷ, ಕಾಗ್ನಿಸಬಲ್ ಅಫೆನ್ಸ್ಗೆ ನಾವು FIR ಮಾಡಕ್ಕೆ ಬರ್ತದೆ. ಅದಕ್ಕೆ 125 ಅಲ್ಲಿ ರ್ಯಾಶ್ ಅಂಡ್ ನೆಗ್ಲಿಜೆನ್ಸ್ ಆಕ್ಟ್ ಎಂಡೇಂಜರಿಂಗ್ ಪರ್ಸನಲ್ ಸೇಫ್ಟಿ ಈ ಸೆಕ್ಷನ್ ಅಲ್ಲಿ ಒಂದು ಮಾಡಿದೀವಿ. 289 ನೆಗ್ಲಿಜೆಂಟ್ ಕಂಡಕ್ಟ್ ವಿತ್ ರೆಸ್ಪೆಕ್ಟ್ ಟು ಮೆಷಿನರಿ ಕಂಡಕ್ಟ್ ಮಾಡುವಾಗ ನೆಗ್ಲಿಜೆಂಟ್ ಆಗಿ ಆಗುವ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಅದಕ್ಕೆ ಒಂದು 106 ಕಾಸಿಂಗ್ ಡೆತ್ ಬೈ ನೆಗ್ಲಿಜೆನ್ಸ್. ಸೊ ಈ 3 ಸೆಕ್ಷನ್ ಅಡಿಯಲ್ಲಿ ನಾವು ಮಾಡಿದೀವಿ. ಇನ್ನೂ ಯಾವುದು ಮುಂದುವರೆದು ಬೇರೆ ಯಾವುದು ಬೇಜವಾಬ್ದಾರಿತನ ಯಾವುದು ಇರೋ ಸಂದರ್ಭಗಳಲ್ಲಿ ಇನ್ನು ಫ್ಯಾಕ್ಟರಿ ಆಕ್ಟ್ ಅಲ್ಲಿ ಯಾವುದು ನೆಗ್ಲಿಜೆನ್ಸ್ ಇದೆ ಅಂದ್ರೆ ಸಂಬಂಧಪಟ್ಟ ಇಲಾಖೆಯಲ್ಲೂ ಕೂಡ ಬಂದು ತನಿಖೆ ನಡೆಸ್ತಾರೆ. ಕಾಂಪನ್ಸೇಷನ್ ಬಗ್ಗೆ ಬೇರೆ ಬೇರೆ ಕಾಂಪನ್ಸೇಷನ್ ಯಾವ ರೀತಿಯಲ್ಲಿ ಕಾಂಪನ್ಸೇಷನ್ಗೆ ಬೇರೆ ಬೇರೆ ಪ್ರೊವಿಷನ್ಸ್ ಇರುತ್ತದೆ. ಇನ್ಶೂರೆನ್ಸ್ ಇರಲಿ, ಅವರ ರೆಗ್ಯುಲರ್ ಇನ್ಶೂರೆನ್ಸ್ ಇರಲಿ, ಇಂತಹ ಅವರ ಕಂಪನಿಯಲ್ಲಿ ಏನು ಪಾಲಿಸಿ ಫಾಲೋ ಮಾಡಿದಾರೆ ಮತ್ತು ಗವರ್ಮೆಂಟ್ ಲಿಂದ ನಾರ್ಮ್ಸ್ ಪ್ರಕಾರ ಅವ್ರು ಫಾಲೋ ಮಾಡಿಲ್ಲ ಅಂದ್ರೆ ಅವ್ರ ಕೈಯಲ್ಲಿಂದ ಕೊಡಬೇಕಾಗ್ತದೆ ಕಾಂಪನ್ಸೇಷನ್. ಈಗ ನಿನ್ನೆ ತಮಗೆಲ್ಲರಿಗೂ ಗೊತ್ತಿರಲಿ, ನಿನ್ನೆ ಎಲ್ಲರಿಗೂ ಗೊತ್ತಿದೆ 3 ಜನ ನಿನ್ನೆ ಡೆತ್ ಆಗಿದ್ದಾರೆ. ಅದಕ್ಕೆ ನಾವು ಪೋಸ್ಟ್ ಮಾರ್ಟಮ್ ಮಾಡಿ ಬಾಡಿ ಹ್ಯಾಂಡ್ ಓವರ್ ಮಾಡಿ ಪಂಚನಾಮ ಮಾಡಬೇಕಾಯ್ತು. 3-4 ಟೀಮ್ ಅಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಒಂದು 4 ಜನ ಡೆತ್ ಆಗಿದ್ದಾರೆ. ಸೊ ನಾವು ತಕ್ಷಣ ಒಂದು ಶವಕ್ಕೆ ಬೆಲೆ ಕೊಡಬೇಕು. ಅದನ್ನು ಕಳಿಸಿ ಅಲ್ಲಿ ಒಂದು ಡೆತ್ ಆಗಿರೋದು ಒಂದು ಅನಾಮತ ಆಗಿದೆ, ಅದು ಗೌರವದಿಂದ ಆ ಬಾಡಿಗೆ ಅಟ್ಲೀಸ್ಟ್ ನಾವು ಬೆಲೆ ಕೊಡಬೇಕು. ನಾವು ಈಗ ತನಿಖೆಯಲ್ಲಿ ಅವರು ಮಾಡುವ ಸಂದರ್ಭದಲ್ಲಿ ಇದು ಡಿಲೇ ಆಗಬಾರದು. ಇಲ್ಲಿ ಬಂದಿರೋರು ನೊಂದವರು ಆಲ್ರೆಡಿ ನೊಂದಿದ್ದಾರೆ, ಇದು ಡಿಲೇ ಆಗಬಾರ್ದು ಅಂದ್ರೆ ಇದರಲ್ಲಿ ಈಗ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಮುಂದಿನ ತನಿಖೆ ಇಮಿಡಿಯೇಟ್ಲಿ ತಕ್ಷಣ ನಾವು ಮಾಡ್ತೀವಿ. ಇಲ್ಲ, ಅವರು ಈಗ ಒಂದು ನಿಮಿಷ ಗೊತ್ತಿಲ್ಲ ಅಂದ್ರೆ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಹೊಸ ಆಫೀಸರ್ ಇಲ್ಲಿ ನಾವು ಈ ಜಿಲ್ಲೆಗೆ ಒಂದು ಇನ್ಚಾರ್ಜ್ ಆಗಿರೋ ಸಂದರ್ಭದಲ್ಲಿ ಒಂದು ತಪ್ಪು ಮಾಹಿತಿ ಕೊಡ್ತಂದ್ರೆ ಕೂಡ ಅದು ಸರಿ ಇರಲ್ಲ. ಯಾವುದೋ ಒಂದು ನಮ್ಮ ಇನ್ಸ್ಪೆಕ್ಟರ್ ಅವ್ರು ಇರಬಾರ್ದು ಇವರು ಇರಬಾರ್ದು ಅಂದ್ರೆ ಮಾಹಿತಿ ಕೊಡುವುದು ನಾನು ಮಾತಾಡಕ್ಕಾಗಲ್ಲ. ಅಫಿಷಿಯಲಿ ಐ ಹ್ಯಾವ್ ಟು ಗೆಟ್ ದ ಡಾಕ್ಯುಮೆಂಟ್ಸ್. ಇಲ್ಲಾಂದ್ರೆ ನಾನು ಮಾತಾಡೋದು ಯು ಟೇಕ್ ಇಟ್ ಆನ್ ಪೇಪರ್. ಸರ್, ರೆಪ್ರೆಸೆಂಟೇಟಿವ್ ಆಫ್ ದ ಗವರ್ಮೆಂಟ್ ನಾನು ಮಾತಾಡ್ತಾ ಇದ್ದೀನಿ. ಸೊ ನನಗೆ ಗೊತ್ತಿರ್ತದೆ ಇವರು ಇರ್ತಾರೆ ಅಂದ್ರೆ ಗೊತ್ತಿದೆ, ಅದೆಲ್ಲ ನಾವು ಮಾತಾಡಕ್ಕಾಗಲ್ಲ. ಅಫಿಷಿಯಲಿ ಬಂದಾದ್ಮೇಲೆ
ಈಗ ಉದಾಹರಣೆಗೆ ಡಾಕ್ಯುಮೆಂಟ್ ರಿಸೀವ್ ಆದ್ಮೇಲೆ ಅವರ ಇನ್ಸ್ಪೆಕ್ಷನ್ ಮಾಡಿ ಅದಾದ್ಮೇಲೆ ಕನ್ಫರ್ಮ್ ಮಾಡ್ತೀವಿ. ಓರಲ್ಲಿ ಯಾರು ಬಂದು inspection ಆಗಿಲ್ಲ ಅಂದ್ರೆ ಇವಾಗ ಅದನ್ನ ಇಲ್ಲಿ ಪ್ರಸ್ತುತಲ್ಲಿ ಹೇಳಕ್ಕಾಗಲ್ಲ. ಅವ್ರಿಗೆ ಏನೋ ನೋಟಿಸ್ ಕೊಡ್ತೀರಾ ಅಂತ ಕೇಳಿದ್ರು ಸರ್. ಪೊಲೀಸರ ಪ್ರಾಥಮಿಕ ತನಿಖೆ ಕಾರಣವಾದಾಗ ಪ್ರಾರ್ಥಿಸಲಾಗಿದೆ ಯಾರು ಆ ಒಡೆತನ ಯಾರು ಮಾಲೀಕರು ಮೊದಲ ಮಾಹಿತಿ ಎಲ್ಲ ನಮ್ ಇದರಲ್ಲಿ ಇದೆ. ಸೊ ನಮಗ ಇಮಿಡಿಯೇಟ್ ಮಾಹಿತಿ ಅಫಿಷಿಯಲಿ ವಿ ಹ್ಯಾವ್ ಟು ಕಲೆಕ್ಟ್ ದ ಡಾಕ್ಯುಮೆಂಟ್ಸ್ ಆನ್ ಪೇಪರ್ ಯಾವ್ದು ಇರ್ತದೆ ಅಂದ್ರೆ ನಾವು ಕಲೆಕ್ಟ್ ಮಾಡಬೇಕು. ಯಾರು ಮಾಲೀಕ ಅವರು ಪಾರ್ಟಿ ಮಾಡ್ತಾರೆ ಅವ್ರ ಸತ್ತು ಕುಟುಂಬಗಳು ನ್ಯಾಯ ಸಿಗುತ್ತೆ. ಸರಿ, ನಾಳೆ ಬಂದಿಲ್ಲ ಸರ್. ಇಲ್ಲ, ಇದು ಮಾಡ್ತೀವಿ 100% ನಾವು ಮಾಡ್ತೀವಿ. ನಾವು ಮಾಲೀಕರ ಹೆಸರು ಯಾಕೆ ಕೇಳ್ತಾ ಇದೆ ಅಂದ್ರೆ 7 ಜನ ಅಲ್ಲಿ ಸಾಯು ಸ್ಥಿತಿಯಲ್ಲಿ ಇದ್ರು, ನರಳ್ತಾ ಇದ್ರು, ಯಾರು ಮಾಲೀಕರು ಬರ್ಲಿಲ್ಲ. ಮಾಲೀಕರಿದ್ದವ್ರು ಯಾರು ಇಂಥವ್ರೆ ಮಾಲೀಕರಿದ್ರು ಬರ್ಲಿಲ್ಲ ಅನ್ನೋಂತ ಜನರಿಗೆ ಮೆಸೇಜ್ ಹೋಗಿಲ್ಲ ಅನ್ನೋ ಸಲುವಾಗಿ ಕೇಳ್ತಾ ಇದ್ವಿ. ನಮಗೇನು ಇಲ್ಲ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಉದ್ದೇಶ ಒಳ್ಳೇದಿದೆ. ಸೊ ನೀವು ಹೇಳೋ ಪ್ರಶ್ನೆ ಸರಿ ಇದೆ. ಒಂದು ಅನಾಹುತ ಆಗೋ ಸಂದರ್ಭದಲ್ಲಿ ತಕ್ಷಣ ನಾನು ಕೂಡ ಊಟ ಮಾಡಿಕೊಂಡಿರೋ ಸಂದರ್ಭದಲ್ಲಿ 1:15 ನಾವು 1:45 ಊಟ ಮಾಡ್ಕೊಂಡಿರೋ ಸಂದರ್ಭದಲ್ಲಿ ಕಾಲ್ ಬಂದಾದ್ಮೇಲೆ ತಕ್ಷಣ ನಾವು ಬಂದಿದ್ದೀವಿ. ಇಮಿಡಿಯೇಟ್ಲಿ ಐ ಥಿಂಕ್ ಎಲ್ಲರೂ ಬರೋದಕ್ಕೂ ಮುಂಚೆ ನಾನು ಸ್ಥಳಕ್ಕೆ ಬಂದೆ. ಸುವರ್ಣಸೌಧದಲ್ಲಿ ಇದೆ, ಅಲ್ಲಿಂದ ತಕ್ಷಣ ನಾನು ಇಲ್ಲಿ ಬಂದೆ. ಸೊ ವಿ ಹ್ಯಾವ್ ಟು ವ್ಯಾಲ್ಯೂ ದ ಲೈಫ್ಸ್. ಜನರಿಗೆ ಇಲ್ಲ ನಮ್ಮ ಬಗ್ಗೆ ಅಂದ್ರಲ್ಲ, ಎಲ್ಲಾರು ಮಾಡಬೇಕು. ಸೊ ಯು ಹ್ಯಾವ್ ಟು ಕ್ರಿಟಿಸೈಸ್. ಅದರಲ್ಲಿ ಏನೋ ನಾವು ತಪ್ಪಂದ್ರೆ ಹೇಳ್ತಾ ಇಲ್ಲ, ಅದು ನಿಮ್ ಜವಾಬ್ದಾರಿ ಇರ್ತದೆ. ಬಟ್ ಪ್ರೊಫೆಷನಲ್ ಇನ್ವೆಸ್ಟಿಗೇಷನ್ ನಮ್ ಜವಾಬ್ದಾರಿ, ನಾವು ಪ್ರೊಫೆಷನಲ್ ಆಗಿ ಮಾಡಬೇಕು. ಇನ್ಫಾರ್ಮೇಶನ್ ಬಂದ್ರೆ ಸ್ವಲ್ಪ ಪರಿಶೀಲನೆ ಮಾಡಿ ಮಾಲೀಕರು ಯಾರು ಅನ್ನುವಂಥದ್ದು. ಹೆಸರು ಇನಾಮದಾರ್ ಶುಗರ್ಸ್ ಅಂತಿದೆ, ಕಾಂಟ್ರಾಕ್ಟ್ಸ್ ಬೇರೆ ಇದ್ದಾರೆ ಅಂತ ಮಾಹಿತಿ ಇದೆ. ಅಧಿಕೃತವಾಗಿ ಯಾರು ಅನ್ನುವಂಥದ್ದು ಅಧಿಕೃತವಾಗಿ ದಾಖಲಾತಿಗೆಲ್ಲ ಸಿಕ್ಕಿ ಆದ್ಮೇಲೆ ನಾವು ಶೇರ್ ಮಾಡ್ತೀವಿ. ಅದರ ಸಂಬಂಧಿಕರು ಏನಿದ್ದಾರೆ ಸರ್, ಅವರೆಲ್ಲ ಬಂದು ಇಲ್ಲಿ ಕಾರ್ಖಾನೆ ಮಾಲೀಕರು ಸ್ಥಳಕ್ಕೆ ಬಂದು ಪರಿಹಾರ ಘೋಷಣೆ ಮಾಡಬೇಕು. ಅಲ್ಲಿವರೆಗೂ ನಾವು ಶವ ಮುಟ್ಟಲ್ಲ ಅಂತ ಹೇಳಿ ಕೆಲ ಮೃತ ಕಾರ್ಮಿಕರ ಸಂಬಂಧಿಕರು ಪಾಠ ಹಿಡಿದಿದ್ದಾರೆ. ಅವ್ರು ಯಾವ ರೀತಿ ಮನವೊಲಿಸ್ತೀರಿ, ಅಲ್ಲಿ ಮಾಲೀಕರನ್ನೇನಾದ್ರೂ ಕರೆತರುವಂತ ಪ್ರಯತ್ನ ಮಾಡ್ತೀವಿ. ಸೊ ಪ್ರೊಫೆಷನಲಿ ಇನ್ವೆಸ್ಟಿಗೇಷನ್ ಬಗ್ಗೆ ದಯವಿಟ್ಟು ಪ್ರಶ್ನೆ ಮಾಡಿ. ಇದೆಲ್ಲ ಇನ್ವೆಸ್ಟಿಗೇಷನ್ ಪಾರ್ಟ್ ಅಲ್ಲಿ ಬರಲ್ಲ, ಬಟ್ ನಾವು ಮಾತಾಡ್ತೀವಿ. ನಾವು ಅವ್ರಿಗಾಗಿ ನಾವು ಇದ್ದೀವಿ. ನಾನು ತಕ್ಷಣ ಈ ಘಟನೆ ಆದ ತಕ್ಷಣ ನಾನು ಬಂದಿರೋದಕ್ಕೆ ಉದ್ದೇಶ